ಡಿ ಕೆ ಶಿವಕುಮಾರು ಎಲ್ಲದರಲ್ಲೂ ತಲೆ ಹಾಕ್ತಾರೆ, ಅದೇ ತುಂಬ ತಪ್ಪು. ಇದು ಪೊಲೀಸ್ನವ್ರಿಗೆ ಬಿಟ್ಟಿದ್ದ ವಿಷಯ ಇದು ಅಲ್ವಾ. ಆಮೇಲೆ ರೋಡ್ ಸೈಡಲ್ಲಿ ಇವರು ಪಾರ್ಕಿಂಗ್ಗೆ ಒಂದೊಂದು ಏರಿಯಾನ ಕರೆಕ್ಟಾಗಿ ಕೊಡಬೇಕು. ಇವರು ಕೊಡದೇ ಗಾಡಿಗಳು ಎಲ್ಲಿ ನಿಲ್ಲಿಸ್ಬೇಕು? ಹಂಗಂದ್ರೆ ಇವರೊಂದು ಪಾರ್ಕಿಂಗ್ ಏರಿಯಾ ಮಾಡಿಬಿಟ್ಟು ಕೊಟ್ಟರೆ ಅದು ತುಂಬ ಅನುಕೂಲ ಆಗುತ್ತೆ. ಇಲ್ಲದೇ ಇತ್ತು ಅಂದರೆ ಎಲ್ರಿಗೂ ಕಷ್ಟನೇ. ಇವರು ಸುಮ್ಮನೆ ಎಲ್ಲರದ್ದು ಗಾಡಿಗಳು ಲಿಫ್ಟ್ ಮಾಡಿ ತೊಗೊಂಡೋಗ್ಬಿಟ್ರೆ ಅವರು ಗಾಡಿಗಳು ಹಾಳು ಮಾಡಿ ಎಲ್ಲಂದ್ರೆ ಅಲ್ಲಿ ಬಿಸಾಡ್ಬಿಡ್ತಾರೆ. ಅದಕ್ಕೆ ಯಾರು ಜವಾಬ್ದಾರಿ? ಹಿಂಗೇ ಇದಕ್ಕೆಲ್ಲನೂ ಅವರೇ ಉತ್ತರ ಕೊಡಬೇಕೆ ಹೊರತು ನಾವೇನೂ ಮಾಡೋಕ್ಕಾಗೋದಿಲ್ಲ. ಬೆಂಗಳೂರಲ್ಲಿ ಎಷ್ಟು ಸಮಸ್ಯೆಗಳಿದೆ ಸರ್, ರೋಡ್ ಸಮಸ್ಯೆ ಆಗಿರ್ಬೋದು, ಎಷ್ಟಿದೆ, ಅದನ್ನೆಲ್ಲ ಬಗೆಹರಿಸಿಲ್ಲ. ಹಾಂ, ಕರೆಕ್ಟು. ಎಷ್ಟೊಂದು ಸಮಸ್ಯೆಗಳಿದೆ ನಮ್ಮ ರೋಡ್ಗಳಲ್ಲಿ. ಹಳ್ಳ ಇದೆ, ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡಿಬಿಡ್ತಾರೆ. ಆಮೇಲೆ ಯಾರು ಹೇಳೋರಿಲ್ಲ. ಅಪೋಸಿಟ್ ಪಾರ್ಕಿಂಗಲ್ಲೂ ಬರ್ತಾರೆ ಹೋಗ್ತಾರೆ. ಹೆಲ್ಮೆಟ್ ಇಲ್ಲದೆ ಎಷ್ಟೋ ಜನ ಓಡಾಡ್ತಾಯಿದ್ದಾರೆ. ಅದನ್ನೆಲ್ಲ ಇವರು ವಿಚಾರಿಸೋದೇ ಇಲ್ಲ. ಆಮೇಲೆ ಮೂರು ಜನ 4 ಜನ ಹುಡುಗಿರೆಲ್ಲ ಹೋಗ್ತಾರೆ. ಇದನ್ನೆಲ್ಲ ಮಾಡಬೇಕು ಇವರು. ಅದು ಬಿಟ್ಬಿಟ್ಟು ಇದೆಲ್ಲ ಮಾಡಿದ್ರೆ ಸರಿ ಇಲ್ಲ. ಮುಂಚೆ ಇನ್ಫ್ರಾಸ್ಟ್ರಕ್ಚರ್ ಸರಿ ಮಾಡಲಿ, ಆಮೇಲೆ ಇದನ್ನೆಲ್ಲ ಮಾಡಲಿ. ತಪ್ಪು, ತುಂಬ ತಪ್ಪು. ಟೋಲ್ ಮಾಡ್ತಾರೆ. ಮುಂಚೆ ಯಾಕೆ ತೆಗೆದ್ರು? ಇದನ್ನು ತೆಗಿಬಾರ್ದಾಗಿತ್ತು, ಕಂಟಿನ್ಯೂ ಮಾಡಿದೆ. ಕರೆಕ್ಟು. ಅವರಲ್ಲೆಲ್ಲ ಪಾಪರಾಗೋಗ್ಬಿಟ್ಟಿದೆ ಗೌರ್ಮೆಂಟು. ಅದಕ್ಕೆ ಇವರು ಹಣಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದಾರೆ. ಇನ್ನೂ ಏನೇನು ಶುರು ಮಾಡ್ತಾರೋ ಗೊತ್ತಿಲ್ಲ ಇದರಲ್ಲಿ.